ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಮ್ಮಲ್ಲಿ ಅನೇಕ ವೃತ್ತಿಗಳಿವೆ. ಪ್ರತಿಯೊಂದು ವೃತ್ತಿಗೂ ಕೂಡ ತನ್ನದೇ ಆದಂಥ ಗೌರವ ಎಲ್ಲವೂ ಕೂಡ ಇರುತ್ತೆ. ವಿಶೇಷವಾಗಿ ಶಿಕ್ಷಕ ವೃತ್ತಿ ಅನ್ನೋದೇನಿದೆಯಲ್ಲ, ಅದು ತುಂಬ ವಿಶೇಷವಾದಂಥ ವೃತ್ತಿ. ಒಂದು ಶಿಕ್ಷಕರು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಒಂದು ಮಾರ್ಗದರ್ಶನವನ್ನು ತೋರಿ ಬದುಕಿನಲ್ಲಿ ಒಂದು ಒಳ್ಳೆ ಸಾಧನೆಯನ್ನು ಮಾಡೋದಕ್ಕೆ ಪ್ರೇರೇಪಣೆ ನೀಡುವಂಥವ್ರು. ಆದರೆ ನಮ್ಮ ರಾಜ್ಯದಲ್ಲಿ ನಾನು ಇತ್ತೀಚೆಗೆ ಕಂಡಂತೆ ಅತಿಥಿ ಶಿಕ್ಷಕರು ಅಂದರೆ ಗೆಸ್ಟ್ ಟೀಚರ್ಸ್ ಅಂತ ಏನು ಕರೆಸ್ಕೊಳ್ತಾರೆ, ಸೊ ಅವರ ಪರಿಸ್ಥಿತಿ ಯಾವ ಮಟ್ಟಿಗೆ ಆಗೋಗಿದೆ ಅನ್ನೋದ್ರ ಬಗ್ಗೆ ಸ್ವತಃ ನಾನು ಕಣ್ಣಾರೆ ಕಂಡ ಮೇಲೆ ನನಗನ್ನಿಸ್ತು, ಯಾಕೆ ನಾನು ಈ ವಿಚಾರದ ಬಗ್ಗೆ ಒಂದು ವಿಡಿಯೋ ಮಾಡಬಾರ್ದು, ಯಾಕೆ ಈ ವಿಷಯವನ್ನ ಹಂಚ್ಕೊಳ್ಬಾರ್ದು ಅಂತ ಅನ್ನಿಸ್ತು. ನನ್ನ ಪರಿಚಯಸ್ಥರಲ್ಲೂ ಕೂಡ ಹಲವಾರು ಜನ ನಮ್ಮ ಸಹೋದರರು ಸಹೋದರಿಯರು ಹಲವಾರು ಜನ ಗೆಸ್ಟ್ ಟೀಚರ್ಸ್ ಆಗಿ ಹಳ್ಳಿಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗೆಸ್ಟ್ ಟೀಚರ್ಸ್ ಆಗಿ ವರ್ಕ್ ಮಾಡೋದು ಇದು ತುಂಬ ಡಿಫಿಕಲ್ಟಿ ರೋಲಲ್ಲಿ. ಹೆಂಗೆ ಅಂತ ಹೇಳ್ತೀನಿ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಅತಿಥಿ ಶಿಕ್ಷಕರಿಗೂ ಮತ್ತು ಗೌರ್ಮೆಂಟ್ ಆಗಿ ಅಪಾಯಿಂಟ್ ಆಗಿರುವಂಥ ಪರ್ಮನೆಂಟ್ ಶಿಕ್ಷಕರಿಗೂ ಒಂದು ವ್ಯತ್ಯಾಸ ಕಾಣುತ್ತೆ. ಏನು ಅಂತಂದರೆ ಅದು ಸ್ಯಾಲ್ರಿ ವೈಸ್. ನೋಡಿ, ಈಗ ಪ್ರಾಥಮಿಕ ಶಿಕ್ಷಕರಿಗೆ ನಿಮ್ಗೆ ಗೊತ್ತಿದೆ 65-70 ಸಾವಿರ ಸ್ಯಾಲ್ರಿ ಇದೆ. ಹೈಸ್ಕೂಲ್ ಶಿಕ್ಷಕರಿಗೂ 80 ಸಾವಿರ ಮೇಲಿದೆ. ಅದು ನನಗೆ ಎಕ್ಯುರೇಟ್ ಆಗಷ್ಟು ಗೊತ್ತಿಲ್ಲ. ಒಟ್ಟಿನಲ್ಲಿ ಒಳ್ಳೆಯ ಸ್ಯಾಲ್ರಿ ಇದೆ. ಬಟ್ ಅತಿಥಿ ಶಿಕ್ಷಕರಿಗೆ ಮಾತ್ರ ಕೇವಲ 12,500 ರೂಪಾಯಿ ಸ್ಯಾಲ್ರಿಗೆ ವರ್ಕ್ ಮಾಡ್ತಾರೆ. ಹಾಗೆ ಕೆಲಸ ಅಂತ ನೋಡಿದ್ರೆ ಅತಿಥಿ ಶಿಕ್ಷಕರು ಮತ್ತು ನಾರ್ಮಲ್ ಶಿಕ್ಷಕರು ಯಾವ ಒಂದು ವ್ಯತ್ಯಾಸ ಇರಲ್ಲ, ಸೇಮ್. ಅದಕ್ಕಿಂತ ಇನ್ನೂ ಹೆಚ್ಚಿನ ಕೆಲಸನೇ ಮಾಡ್ತಾರೆ. ಒಬ್ಬ ಶಿಕ್ಷಕ 8 ಸಬ್ಜೆಕ್ಟು 6 ಸಬ್ಜೆಕ್ಟು ಟೀಚ್ ಮಾಡೋರು ಕೂಡ ಇದ್ದಾರೆ. ಅಷ್ಟು ಒತ್ತಡ ಕೂಡ ಇರುತ್ತೆ. ಆ್ಯಂಡ್ ಸರ್ಕಾರದ ಬೇರೆ ಬೇರೆ ಸಮೀಕ್ಷೆಗಳಿಗೂ ಕೂಡ ಅವ್ರನ್ನ ಬಳಸ್ಕೊಳ್ತಾರೆ. ಎಲ್ಲವೂ ಕೂಡ ನಡೆಯುತ್ತೆ. ಬಟ್ ಆದರೆ ಅವ್ರಿಗೆ ಸ್ಯಾಲ್ರಿ ಮಾತ್ರ ಹೆಚ್ಚಳ ಮಾಡೋದಕ್ಕೆ ಯಾವುದೇ ಸರ್ಕಾರಗಳು ಬಂದರೂ ಕೂಡ ಅಷ್ಟೇ. ಬೇರೆ ಬೇರೆ ರಾಜ್ಯದಲ್ಲಿ 20 ಸಾವಿರ ಇದೆ ಅತಿಥಿ ಶಿಕ್ಷಕರಿಗೆ ಗೌರವಧನ. ಬಟ್ ನಮ್ಮಲ್ಲಿ ಕೇವಲ 12 ಸಾವಿರಕ್ಕೆ ಸ್ಟಾಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಒಂದು 25 ಸಾವಿರ ಆದರೂ ಅತಿಥಿ ಶಿಕ್ಷಕರಿಗೆ ಒಂದು ಗೌರವಧನ ಕೊಟ್ಟರೆ ನಿಜಕ್ಕೂ ಅವ್ರು ಮಾಡುವಂಥ ಕೆಲಸಕ್ಕೆ ಖುಷಿ ಅನಿಸುತ್ತೆ. ಆ್ಯಂಡ್ ಇನ್ನೊಂದು, ಈ ಗ್ರಾಮೀಣ ಭಾಗದಲ್ಲಿ ಹೆಂಗೆ ಅಂತಂದರೆ, ನೀವು ಗೆಸ್ಟ್ ಟೀಚರ ಅಥವಾ ಗೌರ್ಮೆಂಟ್ ಅಪಾಯಿಂಟ್ ಟೀಚರ್ ಅಂತ ಜನರಿಗೆ ಅದರ ಸೆನ್ಸ್ ಇರಲ್ಲ. ನೀವು ಹಳ್ಳಿಲಿ ಸುಮ್ಮನೆ ನಾರ್ಮಲ್ ಆಗಿ ಹೋಗ್ತಿದ್ದೀರಿ ಅಂದರೆ ಕೇಳ್ತಾರೆ, ಏನ್ರಿ ನಮ್ಮ ಮಗ ಹೆಂಗೆ ಓದ್ತಿದ್ದಾನೆ, ಹೆಂಗಿದೆ ಶಾಲೆ, ಏನ್ರಿ ನೀವು ಸರಿಯಾಗಿ ಕಲಿಸ್ತೀರಲ್ವಾ, ಈ ರೀತಿ ಕೇಳ್ತಿರ್ತಾರೆ. ಅವ್ರಿಗೇನು ಗೊತ್ತು ಪಾಪ ಪರಿಸ್ಥಿತಿ ಹಿಂಗಿದೆ ಅಂತ. ಖಂಡಿತವಾಗಿಯೂ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರುವಂಥವ್ರಿಗೆ ಆ ನೋವು ಹೆಂಗಿದೆ ಅಂತ ಗೊತ್ತು. ಈ ಕಡೆ ಪೂರ್ಣ ಪ್ರಮಾಣವಾಗಿ ನಾವು ಓದೋಣ, ಮುಂದೆ ನೇಮಕಾತಿ ಇದೆ ಅಂದರೆ ಈ ಸರ್ಕಾರದ ಪರಿಸ್ಥಿತಿ ಹೆಂಗಾಗಿದೆ ನೋಡಿದ್ರಲ್ಲ. ಇವತ್ತೊಂದು ಬೆಳವಣಿಗೆ, ನಾಳೆ ಒಂದು ಬೆಳವಣಿಗೆ. ಸೊ ಇದ್ರ ನಡುವೆ ಪೂರ್ಣ ಪ್ರಮಾಣ ಓದಬೇಕಾಗಲ್ಲ, ಖಾಲಿ ಜೇಬಲ್ಲಿ ಎಷ್ಟು ದಿನ ಕೂತ್ಕೊಳ್ಳೋಣ, ನಾಲೆಜ್ ಇದೆ ಅಟ್ಲೀಸ್ಟ್ ಟೀಚ್ ಮಾಡೋಣ ಅಂದರೆ ಆ ಒತ್ತಡ. ಬಟ್ ಮಕ್ಕಳಿಗೆ ಕಲಿಸುವಂಥದ್ದು ಇದೆಯಲ್ಲ, ಅದನ್ನು ಅತ್ಯುತ್ತಮವಾಗಿ ಕೆಲವರು ಗೆಸ್ಟ್ ಟೀಚರ್ಸ್ ಅದ್ಭುತವಾಗಿ ಕೆಲಸ ಮಾಡ್ತಾರೆ. ನಾನು ನೋಡಿದ್ದೀನಿ. ಗೌರ್ಮೆಂಟ್ ಅಪಾಯಿಂಟ್ಗಿಂತ ವೆರಿ ಬೆಸ್ಟ್ ಆಗಿ ಟೀಚ್ ಮಾಡ್ತಾರೆ, ಒಳ್ಳೆ ಕೆಲಸ ನಿರ್ವಹಿಸ್ತಾರೆ. ಆದರೆ ಪಾಪ ಅವರು ಪಡೆಯುವಂಥ ವೇತನ ತುಂಬ ಅಂದರೆ ತುಂಬ ಕಡಿಮೆ. ಆ್ಯಂಡ್ ಅದು ಕೂಡ 5 ತಿಂಗಳು 6 ತಿಂಗಳಿಗೆ ಒಂದ್ಸಲ ಸ್ಯಾಲ್ರಿ ಕ್ರೆಡಿಟ್ ಆಗುತ್ತೆ. ತುಂಬ ಅಂದರೆ ತುಂಬ ಕಷ್ಟದಲ್ಲಿ ಕೆಲಸ ಮಾಡ್ತಾರೆ. ಅದಕ್ಕೆ ಸರ್ಕಾರ ಮುಂಬರುವ ದಿನಗಳಲ್ಲಾದರೂ ಅತಿಥಿ ಶಿಕ್ಷಕರ ಗೌರವಧನವನ್ನು ಒಂದು 20 ಸಾವಿರಕ್ಕಾದರೂ 20-25 ಸಾವಿರ ಮಾಡಿದ್ರೆ ಎಷ್ಟೋ ಸಹಾಯ ಆಗುತ್ತೆ. ಯಾಕೆ ಅಂತಂದರೆ, ಅದೆಷ್ಟೋ ಜನ ಇವತ್ತು ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರುವಂಥವ್ರು ಈ ಹಿಂದೆ ಹೋರಾಟಗಳೆಲ್ಲ ಮಾಡಿದ್ರು ಬಿಡಿ, ಕಾಯಂಗೊಳಿಸಿ ನಮ್ಮನ್ನ ಅಂತೇಳಿ. ಬಟ್ ಸರ್ಕಾರ ಅದನ್ನು ಮಾಡದೆ ಹೋದ್ರೂ ಕೂಡ ಅಟ್ಲೀಸ್ಟ್ ನೇಮಕಾತಿಗಳನ್ನಾದರೂ ಮಾಡಲಿ. ಈಗ ಹೇಳ್ತಿದ್ದಾರೆ, ಮೊನ್ನೆ ಅಷ್ಟೇ ಮಧು ಬಂಗಾರಪ್ಪ ಅವ್ರು ಹೇಳಿದ್ರು, ಅವ್ರು ಯಾವಾಗಿಂದ ಹೇಳ್ತಾ ಇದ್ದಾರೆ, ಬಟ್ ಮೊನ್ನೆ ಮತ್ತೊಂದ್ಸಲ ಹೇಳಿದ್ರು, ಜೂನ್ ವೇಳೆಗಾಗಲೇ 11,000 ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತೀವಿ ಅಂತ. ಬಟ್ ಅದು ಯಾವಾಗ ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಅವ್ರ ಹತ್ರನೇ ಸರಿಯಾದ ಮಾಹಿತಿ ಇರಲ್ಲ. ಒಂದೊಂದ್ಸಲ ಒಂದೊಂದು ಡಾಟಾ ಹೇಳ್ತಾರೆ. ಒಂದ್ಸಲ 11,000 ಅಂತಾರೆ, 18,000 ಅಂತಾರೆ. ಆ್ಯಂಡ್ ಅದರ ಜೊತೆ ಈ ಕಡೆ ಪೂರ್ಣ ಪ್ರಮಾಣವಾಗಿ ಓದೋದಕ್ಕೂ ಕೂಡ ತುಂಬ ಜನ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ, ಶಾಲೆಗೆ ಹೋಗಿ ಬಂದು ಪಾಠ ಮಾಡಿ ಅಲ್ಲಿ ಆ ಒತ್ತಡದ ನಡುವೆಯಿಂದ ಮತ್ತೆ ಬಂದು ಕಂಪ್ಲೀಟ್ ಆಗಿ ಸ್ಟಡಿ ಕಡೆ ಫೋಕಸ್ ಮಾಡಬೇಕು ಅಂತಂದರೆ ಅದು ಹೇಳ್ತಿರೋದು ಆ ಕಷ್ಟ. ಈ ಮೆಂಟಲ್ ವರ್ಕ್ ಇದೆಯಲ್ಲ, ಅದು ಫಿಸಿಕಲ್ ವರ್ಕ್ಗಿಂತ ಹೆವಿ ಡಿಫಿಕಲ್ಟಿ. ಮಾನಸಿಕವಾಗಿ ನಿಮಗೆ ಸ್ಟ್ರೆಸ್ ಆದರೆ ಅದನ್ನು ಈಸಿಯಾಗಿ ನೀವು ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಫಿಸಿಕಲ್ ಸ್ಟ್ರೆಸ್ ರೀತಿ. ಸೊ ಅದಕ್ಕೆ ಅತಿಥಿ ಶಿಕ್ಷಕರ ಈ ಒಂದು ಶೋಚನೀಯ ಸ್ಥಿತಿ ಬಗ್ಗೆ ನನಗೂ ಕೂಡ ತುಂಬ ಜನ ಕರೆ ಮಾಡಿದಾಗೆಲ್ಲ ಮಾತಾಡ್ತಾ ಇದ್ವಿ. ಆ್ಯಂಡ್ ಮೆಸೇಜಸಲ್ಲಿ ಕೂಡ ಕೆಲವು ಶಿಕ್ಷಕರು ಹೇಳ್ತಾ ಇದ್ರು, ಈ ರೀತಿ ಇದೆ ಸರ್ ನಮ್ಮ ಪರಿಸ್ಥಿತಿ ಅಂತ. ಇಫ್ ಪಾಸಿಬಲ್ ಆದರೆ ಆ್ಯಸ್ ಸೂನ್ ಆ್ಯಸ್ ಯಾರಾದರೂ ಒಂದಿಷ್ಟು ಜನ ಅತಿಥಿ ಶಿಕ್ಷಕರನ್ನು ಒಂದು ಮಾತಾಡಿಸಿ ಒಂದು ಇಂಟರ್ವ್ಯೂ ರೀತಿ ವಿಡಿಯೋವನ್ನು ಹಾಕ್ತೀನಿ. ಸೊ ನೋಡಿ, ಅದರಲ್ಲಿ ಕಂಪ್ಲೀಟ್ ಆಗಿ ಅವರ ನೋವನ್ನು ಅವರು ಹಂಚ್ಕೊಳ್ತಾರೆ.
ಅಂಡ್ ಶಿಕ್ಷಕರ ನೇಮಕಾತಿಗಾಗಿ ಯಾರು ಕಾಯ್ತಾ ಇದ್ದೀರಾ, ಸೊ ನಾನು ಒಂದು ಬೆಟರ್ ನಿಮಗೆ ಸಜೆಷನ್ ಕೊಡುವಂಥದ್ದು ಅಂತಂದ್ರೆ, ಯಾರಾದ್ರೂ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ರೆ ಓಕೆ, ಅಂಥವ್ರು ಟೈಮ್ನ ನೀಟಾಗಿ ಕವರ್ ಮಾಡ್ಕೊಂಡು ಓದಿ. ಸೊ ಅದ್ರ ಜೊತೆ ಶಿಕ್ಷಕರ ನೇಮಕಾತಿಯ ಬಗ್ಗೆ ದಿನಕ್ಕೊಂದು ಬೆಳವಣಿಗೆಗಳು ಸ್ಟೇಟ್ಮೆಂಟ್ ನಡೀತಾ ಇದೆ. ಈಗಾಗಲೇ ಒಳ ಮೀಸಲಾತಿಯ ವರದಿಯನ್ನ ರಾಜ್ಯಪಾಲರು ಸಹಿ ಹಾಕದೆ ಹಿಂದಿರುಗಿಸಿರುವಂಥದ್ದು. ಈ ಬೆಳವಣಿಗೆಗಳ ನಡುವೆ ತುಂಬಾ ಪ್ರಯತ್ನ ಕೂಡ ಆಗ್ತದೆ. ಈಗಾಗಲೇ TET ಪಾಸ್ ಮಾಡಿಕೊಂಡು ಲಕ್ಷಾಂತರ ಜನ ಇದ್ದಾರೆ ಈಗ ಕಾಯ್ತಾ ಇರುವಂಥವ್ರು ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳು. ಸೊ ಎಲ್ರಿಗೂ ಒಳ್ಳೇದಾಗಲಿ. ಈ ಬಾರಿ ಆದರೂ ನಿಮ್ಮ ಶಿಕ್ಷಕ ವೃತ್ತಿಯನ್ನ ನಿರ್ವಹಿಸುವಂತ ಕನಸು ನನಸಾಗ್ಲಿ. ಅಂಡ್ ಇನ್ನು ಮುಂದೆ ಒಂದಿಷ್ಟು ಜನ ನನಗೆ ಗೊತ್ತಿರುವಂತ ನಮ್ಮ ಸಹೋದರರು ಪ್ರಾಥಮಿಕ ಶಿಕ್ಷಕರು, ಹೈಸ್ಕೂಲ್ ಶಿಕ್ಷಕರಾಗಿ ವರ್ಕ್ ಮಾಡ್ತಾ ಅಂತವ್ರ ಹತ್ರ ಒಂದಿಷ್ಟು ಒಳ್ಳೊಳ್ಳೆ ಸಲಹೆಗಳು, ಅವರ ಓದಿದಂಥ ವಿಧಾನ, ಅದ್ರ ಬಗ್ಗೆ ಎಲ್ಲ ಮಾಹಿತಿ ವಿಡಿಯೋಗಳನ್ನ ಹಂಚ್ಕೊಳ್ತೀನಿ ಪಾಸಿಬಲ್ ಆದ್ರೆ. ಸೊ ಒಟ್ಟಾರೆ ಅತಿಥಿ ಶಿಕ್ಷಕರ ವಿಚಾರದಲ್ಲಿ ನನ್ನ ಧ್ವನಿ ನಿಮ್ಮ ಪರವಾಗಿ ಇರುತ್ತೆ. ಅಂಡ್ ಮುಂಬರುವ ದಿನಗಳಲ್ಲಾದ್ರೂ ನಮ್ಮ ಸರ್ಕಾರ ಇದ್ರ ಬಗ್ಗೆ ಯೋಚಿಸ್ಬೇಕು. ಅಟ್ಲೀಸ್ಟ್ ಅವರಿಗೆ ಒಂದು ಒಳ್ಳೆ ಗೌರವಧನವನ್ನು ಕೊಟ್ರೆ ಕೆಲಸ ಮಾಡೋದಕ್ಕೂ ಕೂಡ ಇಂಟ್ರೆಸ್ಟ್ ಇರುತ್ತೆ. ಅಂಡ್ ಎಲ್ಲ ರೀತಿಯಾಗಿ ಅವರು ಕೂಡ ಈಕ್ವಲ್ ಆಗಿ ಆಸ್ ಇಟ್ ಈಸ್ ಕೆಲಸ ಮಾಡಿದ್ರು ಕೂಡ ವೇತನದಲ್ಲಿ ತೋರುವಂತ ತಾರತಮ್ಯ ಖಂಡಿತವಾಗಿ ಅವರಿಗೆ ಮನಸ್ಸಲ್ಲಿ ಎಲ್ಲೋ ಒಂದು ಕೊರಗು ಕಾಡ್ತಾ ಇರುತ್ತೆ. ಅದನ್ನು ಯಾವ್ದ ಒಂದು ಮಾಧ್ಯಮಗಳ ಮೂಲಕ ಕೂಡ ಅವ್ರು ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಹೋಗಲ್ಲ. ಕೆಲವರು ಮಾಡ್ಕೊಳ್ತಾರೆ, ಆದ್ರೂ ಪ್ರಯೋಜನ ಆಗಲ್ಲ. ಇತ್ತೀಚೆಗಷ್ಟೇ ಸದನದಲ್ಲಿ ಕೆಲವು ಶಾಸಕರು ಮನವಿ ಮಾಡ್ಕೊಂಡ್ರು ಇದ್ರ ಬಗ್ಗೆ ಗೌರವಧನವನ್ನು ಹೆಚ್ಚಳ ಮಾಡಿ ಅವ್ರಿಗೆ ಕೊಡುವಂಥದ್ದು ಅಂತ. ಬಟ್ ಅದನ್ನ ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ಇವಾಗಿರೋ ಸರ್ಕಾರ ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ವೇತನ ಕೊಡೋದೇ ದೊಡ್ಡ ಡಿಫಿಕಲ್ಟ್ ಟಾಸ್ಕ್ ಆಗ್ಬಿಟ್ಟಿದೆ ಅವರಿಗೆ. ಇನ್ನು 5 ತಿಂಗಳಿಗೊಮ್ಮೆ ಸ್ಯಾಲರಿ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆ ಇಷ್ಟು ಮಾಹಿತಿ ಇದೆ. ಯಾರಾದರೂ ಈ ವಿಡಿಯೋವನ್ನ ಅತಿಥಿ ಶಿಕ್ಷಕರು ನೋಡಿದ್ರೆ ಖಂಡಿತವಾಗಿ ನಿಮ್ಮ ಸಮಸ್ಯೆಗಳ ಕುರಿತು ಕಮೆಂಟ್ ಅಲ್ಲಿ ವಿವರವಾಗಿ ಬರೆಯಿರಿ. ಸೊ ನನಗೆ ಅದು ಇನ್ನಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಧನ್ಯವಾದ.